ಯಾಕೆ ಅಷ್ಟು ದ್ವೇಷ ಬಿಜೆಪಿ ಅಂದ್ರೆ? ಈಗ ನಿಮ್ಮ ಮನೆಯಲ್ಲಿ ನೀವು 5 ಜನ ಇದ್ದೀರಾ ಅಂತ ಅನ್ಕೊಳ್ಳಿ. ನಿಮ್ಗೆ 5 ಜನಕ್ಕೆ ನಿಮ್ಮ ಅಪ್ಪ ಅಮ್ಮ 5 ಜನ ಮಕ್ಳಿದ್ದೀರಾ ಅಂತ ಅನ್ಕೊಂಡ್ರೆ ಸರಿಸಮಾನವಾಗಿ ಊಟ ಹಾಕ್ಬೇಕಾ ಹಾಕ್ಬಾರ್ದ? ಹಾಕ್ಬೇಕು, ಖಂಡಿತ ಅಲ್ವಾ? ನೀವು ಎಷ್ಟೇ ಮಾಡಿದ್ರು ನೀವು ಮನೆಗೋಸ್ಕರ ದುಡಿತಾ ಇದ್ದೀರಾ, ಸಂಬಳ ತಗೊಂಡೋಗಿ ಅಪ್ಪ ಅಮ್ಮಂಗೆ ಕೊಡ್ತಿದ್ದೀರಾ, 1 ರೂಪಾಯಿ ನೀವು ಇಟ್ಕೊಂತಿಲ್ಲ, ನೀವು ಅವ್ರ ಹತ್ರ ಕೇಳಿದ್ರೆ ಪಾಕೆಟ್ ಮನಿಗೂ ನಿಮ್ಗೆ ವಾಪಸ್ ಕೊಡ್ತಿಲ್ಲ ಅಂತ ಅಂದ್ರೆ ನಿಮ್ಗೆ ಕೋಪ ಬರುತ್ತೋ ಬರಲ್ವಾ? ಖಂಡಿತ ಬರುತ್ತೆ ಅಲ್ವಾ? ನಿಮ್ ಹಕ್ಕು ನಿಮಗ್ ಸಿಗ್ಬೇಕಲ್ವಾ? ಸೊ ನಿಮ್ ಹಕ್ಕನ್ನು ಕೊಡ್ತಾ ಇಲ್ಲ ಅಂತ ಅಂದಾಗ ನೀವು ಅಟ್ಲೀಸ್ಟ್ ರೆಸಿಸ್ಟೆನ್ಸ್ ತೋರಿಸ್ತೀರಾ. ಅಷ್ಟೇ ಆಗ್ತಾ ಇರೋದು. ಅಂದ್ರೆ ಬಿಜೆಪಿ ಅವರು ಹಕ್ಕು ಕಿತ್ಕೊಂಡ್ಬಿಟ್ಟಿದ್ದಾರೆ ಅಂತಾನ? ಅಂದ್ರೆ ಈಗ್ಲೂ ಕೂಡ ಬಿಜೆಪಿ ನೋಡಿ, ನಾವು ಮಾಡ್ತಾ ಇರೋ ತಪ್ಪೇನು ಗೊತ್ತಾ? ಬಿಜೆಪಿ ಬರೀ ಮುಸಲ್ಮಾನರ ಹಕ್ಕನ್ ಕಿತ್ಕೊಳ್ತಾ ಇಲ್ಲ, ಮುಸಲ್ಮಾನರನ್ನ ತೋರ್ಸಿ ಅತಿ ಹೆಚ್ಚು ಯಾರ ಹಕ್ಕನ್ ಕಿತ್ಕೊಳ್ತಿದ್ದಾರೆ ಅಂದ್ರೆ ಮೊದಲು ದಕ್ಷಿಣ ಭಾರತೀಯರಾಗಿರುವಂತ ನಮ್ಮೆಲ್ಲರ ಹಕ್ಕನ್ ಕಿತ್ಕೊಳ್ತಿದ್ದಾರೆ, ಉದ್ಯೋಗದ ಹಕ್ಕನ್ ಕಿತ್ಕೊಳ್ತಿದ್ದಾರೆ, GST ಪಾಲನ್ ಕಿತ್ಕೊಂತಿದ್ದಾರೆ. ಆದ್ರೆ ತೋರಿಸ್ಬೇಕಾದ್ರೆ ಏನ್ ಮಾತಾಡ್ತಾರೆ? ಹಿಂದೂ ಮುಸ್ಲಿಂ ಬಗ್ಗೆ ಮಾತಾಡ್ತಾರೆ. ನಾವು GST ಬಗ್ಗೆ ಪ್ರಶ್ನೆ ಮಾಡಲ್ಲ, ನಾವು ನಮ್ ಉದ್ಯೋಗದ ಬಗ್ಗೆ ಪ್ರಶ್ನೆ ಮಾಡಲ್ಲ, ನಮ್ಗೆ ಎಷ್ಟು ಯೂನಿವರ್ಸಿಟಿಗಳು ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡಲ್ಲ. ಮುಸಲ್ಮಾನ ಅನ್ನೋ ಭೂತಾನ್ ಇಟ್ಕೊಂಡಿದ್ದಾರೆ ಅಷ್ಟೇ ಬಿಜೆಪಿ ಅವರು. ಮುಸಲ್ಮಾನ ಅನ್ನೋ ಭೂತ ಇಟ್ಕೊಂಡಿದ್ದಾರೆ. ಅವ್ರೇನ್ ಮುಸಲ್ಮಾನರ ವಿರೋಧವಾಗಿದ್ರೆ ಅಫ್ಘಾನಿಸ್ತಾನಕ್ಕೆ ಯಾಕೆ 1000 ಕೋಟಿ ಹಣ ಕೊಡ್ತಾ ಇದ್ರು ಇವ್ರ ಬಜೆಟ್ ಅಲ್ಲಿ? ಯಾಕೆ ಹೋಗಿ ಸೌದಿ ದೊರೆಗಳು, ದುಬೈ ದೊರೆಗಳು, UAE ನ ದೊರೆಗಳಿಗೆಲ್ಲ ಯಾಕೆ ತಪ್ಕೊಂತಿದ್ರು? ಅವ್ರಿಗೆ ದ್ವೇಷ ಇರೋದು ಇಲ್ಲಿನ ಎಲ್ಲ ಬಹುಸಂಖ್ಯಾತರಾಗಿರುವಂತಹ ಶೂದ್ರ ಸಮುದಾಯಗಳ ಮೇಲೆ. ಆ ಶೂದ್ರ ಸಮುದಾಯಗಳ ಬಗ್ಗೆ ನೇರವಾಗಿ ಮಾತಾಡ್ಬಿಟ್ರೆ ವೋಟ್ ಬ್ಯಾಂಕ್ ಹೊಡೆದೋಗುತ್ತೆ ಅವ್ರದ್ದು, ವೋಟ್ ಆಗಲ್ಲ. ಸೊ ವೋಟ್ ಹಾಕಿಸ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಹಿಂದೂ ಮುಸ್ಲಿಂ ಅಂತ ಜಗಳ ಆಡಿಸ್ಬೇಕು. ಅಂದ್ರೆ ಬಿಜೆಪಿ ನಿಂತಿರೋದೇ ಹಿಂದೂ ಮುಸ್ಲಿಂನ ಈ ರೀತಿಯಾಗಿ ಮಾಡಿ ಅಂತ? ಎಸ್, ಡೆಫಿನೆಟ್ಲಿ. ಅವರ ಒಂದು ಬೇಸ್ಮೆಂಟ್ ಇದೆಯಲ್ಲ, ಆ ಬೇಸ್ಮೆಂಟ್ ಇಟ್ ಸೆಲ್ಫ್ ಇಸ್ ಅ ಹಿಂದೂ ವರ್ಸಸ್ ಮುಸ್ಲಿಂ ಮಾಡಿ ಪೋಲರೈಸೇಷನ್ ಮಾಡಿ ಹಕ್ಕುಗಳನ್ನ ಕಿತ್ಕೊಳ್ಳೋದು. ನೀವು ಒಂದು ಕ್ಷಣಕ್ಕೆ ಯು ಜಸ್ಟ್ ಇಮ್ಯಾಜಿನ್, ನಾಳೆಯಿಂದ ಇಂಡಿಯಾದಲ್ಲಿ ಮುಸಲ್ಮಾನ್ರಿಲ್ಲ ಅಂತ, ನಾಳೆಯಿಂದ ಬಿಜೆಪಿನೂ ಇರಲ್ಲ. ಅವ್ರು ಇನ್ನೇನ್ ಮಾಡ್ತಾರೆ? ನಿಮ್ಮೆದ್ರಿಗೆ ಯಾವತ್ತಾದ್ರೂ ನೀವು ಎಷ್ಟು ಜನ MP ಗಳಿದ್ದಾರೆ ಕರ್ನಾಟಕದಲ್ಲಿ ಬಿಜೆಪಿ ಅವರು? ಅಷ್ಟು ಜನ MP ಗಳಲ್ಲಿ ಯಾರಾದ್ರೂ ಒಬ್ರು ಕನ್ನಡಿಗರ ಹಕ್ಕುಗಳ ಬಗ್ಗೆ ಮಾತಾಡಿದಾರ? ಇವತ್ತು ನಮ್ ಕರ್ನಾಟಕದಲ್ಲಿ ಎಷ್ಟು ಡ್ಯಾಮ್ಗಳಿದೆ, ಎಷ್ಟು ನೀರಾವರಿ ಯೋಜನೆಗಳಿದೆ. ನಾವ್ ಯಾರಾದ್ರೂ ಅಥವಾ ನಮ್ MP ಗಳು ಯಾರಾದ್ರೂ ಅಥವಾ ನಮ್ ಬಿಜೆಪಿ ಅವ್ರು ಯಾರಾದ್ರೂ, ನಮ್ಮ ಪೊಲಿಟಿಷಿಯನ್ಸ್ಗಳು ಯಾರಾದ್ರೂ ನಮ್ಮ ನೀರಾವರಿ ಯೋಜನೆಗಳಿಗೆ ಸೆಂಟ್ರಲ್ ಬಜೆಟ್ ಅಲ್ಲಿ ಎಷ್ಟು ದುಡ್ಡು ಬಂದಿದೆ ಅಂತ ಕೇಳಿದೀರಾ? ಕೇಳಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಎಷ್ಟು ಕೊಡ್ತಾ ಇದ್ದೀರಾ? ಕಾವೇರಿ ನೀರಾವರಿ ಯೋಜನೆಗಳಿಗೆ ಎಷ್ಟು ಕೊಡ್ತಾ ಇದ್ದೀರಾ? ಮೇಕೆದಾಟು ಯೋಜನೆಗೆ ನೀವು ಅಪ್ರೂವಲ್ಲೇ ಕೊಡ್ತಿಲ್ಲ. ನೀರು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ನಾವು ಸ್ವಾಭಿಮಾನಿ ಕನ್ನಡಿಗರು, ಕಾವೇರಿ ನಮ್ದು, ಕೃಷ್ಣೆ ನಮ್ದು ಅಂತ ನಾವು ಹೋರಾಟ ಮಾಡ್ತೀವಲ್ವಾ? ಆ ನಮ್ಮ ನದಿಗಳಿಗೋಸ್ಕರ ನೀವು ಯಾವ್ಯಾವ ಯೋಜನೆ ತಂದಿದ್ದೀರಾ ಇಷ್ಟು ವರ್ಷದ ಬಜೆಟ್ ಅಲ್ಲಿ ಅಂತ ಯಾರಾದ್ರೂ ಕೇಳ್ತಿದೀವಾ? ಅಲ್ಲ, ಅದು ಯಾವ ಪಕ್ಷ ಕೇಳ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಬಿಜೆಪಿ ಹಿಂದೂ ಮುಸ್ಲಿಂ ಅನ್ನೋ ಒಂದು ಪೆಡಂಭೂತ. ಮೊದಲನೇದು ಮುಸ್ಲಿಂ, ಎರಡನೇದು ಪಾಕಿಸ್ತಾನ, ಮೂರನೇದು ನೆಹರು. ಈ 3 ಸಬ್ಜೆಕ್ಟ್ ನ ಇಟ್ಕೊಂಡ್ಬಿಟ್ಟು ಎಲ್ಲ ಇಶ್ಯೂಗಳನ್ನು ಡೈವರ್ಟ್ ಮಾಡಿ ಇಡ್ತಾ ಇದ್ದಾರೆ. ಇವರ ಈ ಡೈವರ್ಷನ್ ಗಳ ಕಾರಣದಿಂದಾಗಿ ಬೇರೆ ಇನ್ಯಾವ ಸಬ್ಜೆಕ್ಟ್ಗಳು ಕೂಡ ಚರ್ಚೆಗೆ ಬರ್ತಾ ಇಲ್ಲ. ನಮ್ ಜನ ನೀವು ಹೌದು, ಅಫ್ಕೋರ್ಸ್ ನಾವು ದಡ್ರಾಗಿದ್ದೀವಿ. ನಾವು ದಡ್ರಾಗಿರೋದಕ್ಕೇನೆ ಇವರು ನಮ್ಮಂತ ಮಂಡ್ಯ ಮೈಸೂರು ಅವ್ರ ಮಧ್ಯೆ ತಗೊಂಬಂದ್ ಹುಳಿ ಹಿಂಡ್ತಿರೋದು. ಅಂದ್ರೆ ಈಗ ಕಾಂಗ್ರೆಸ್ ಅವರು ಪ್ರಶ್ನೆ ಮಾಡ್ಬೋದಲ್ವಾ? ಅವರು ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾ ಇದೆಯಲ್ಲ, ಯಾವ್ದನ್ನ ಹೇಳ್ತಾ ಇದಾರಲ್ಲ. ಈಗ ಮೇಕೆದಾಟು ಯೋಜನೆಗೆ ಅಪ್ರೂವಲ್ ಕೊಡ್ತಾ ಇಲ್ಲ, ಹಣದ್ ಬಿಡಿ ಅಪ್ರೂವಲ್ ಕೂಡ ಕೊಡ್ತಾ ಇಲ್ಲ, ಬೇರೆ ಬೇರೆ ಏನೋ ಸುತ್ತಾಡಿಸ್ತಾ ಇದ್ದೀರಾ. DK ಶಿವಕುಮಾರ್ ಅವ್ರು ಪ್ರಶ್ನೆ ಮಾಡ್ತಾ ಇದಾರೆ, ಅದನ್ನ ಕೇಳ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಡೆಲ್ಲಿ ಪಾಪ ಅವ್ರು ಓಡಾಡ್ತಾ ಇದ್ದಾರೆ. ನಮ್ಗೆ ಬೇಕು, ಇದು ನಮ್ ಹಕ್ಕು, ನಾವು ಮಾಡ್ಬೇಕು, ನಮ್ಗೆ ನೀರಾವರಿ ಯೋಜನೆಗಳು ಬೇಕು ಅಂತ ಹೇಳಿ. ಎಷ್ಟೋ ಸರ್ಕಾರದ ಯೋಜನೆಗಳು ಪೆಂಡಿಂಗ್ ಎಲ್ಲ ಆಗ್ತಿದೆ ಅಂತ ಹೇಳಿದ್ರೆ ನೀವು ಅಪ್ರೂವಲ್ ನ ಸೆಂಟ್ರಲ್ ಅಲ್ಲಿ ಕೊಡ್ತಾನೆ ಇಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.